ನನ್ನ ಪ್ರೀತಿಯ ನೆಚ್ಚಿನ ಬಂಧುಗಳಿಗೆ ನಿಮ್ಗೆಲ್ಲರಿಗೂ ನಮಸ್ಕಾರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಆಯ್ದ ಜೀವನ ಚರಿತ್ರೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹುಟ್ಟಿದ್ದು 1796 ಆಗಸ್ಟ್ 15. ತಂದೆ ಭರಮಪ್ಪ, ತಾಯಿ ಕೆಂಚಮ್ಮ. ಇವರ ಮಡಿಲಿನಲ್ಲಿ ಹುಟ್ಟಿದ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪರಿಚಯವಾಯಿತು. ಇವರ ಬಾಲ್ಯದ ಜೀವನ ಶೈಲಿ ಹೇಗಿತ್ತಪ್ಪ ಅಂದರೆ, ತಾಯಿಯ ಮಡಿಲಿನಲ್ಲಿ ಹುಟ್ಟಿದ ತಕ್ಷಣವೇ ಚಿಕ್ಕ ವಯಸ್ಸಿನಲ್ಲಿ ನಾನು ಭಾರತ ದೇಶಕ್ಕಾಗಿ ಏನಾದರೂ ತ್ಯಾಗ ಮಾಡಲೇಬೇಕು. ಇವರ ಧೈರ್ಯ, ಇವರ ಛಲ, ಇವರ ಚಿಕ್ಕ ವಯಸ್ಸಿನಲ್ಲಿ ಶಸ್ತ್ರಾಸ್ತ್ರಗಳ ಅಭ್ಯಾಸದಲ್ಲಂತೂ ನಿರಂತರವಾಗಿ ತೊಡಗಿಕೊಂಡು ಯುದ್ಧ ಕೌಶಲ್ಯದಲ್ಲಂತೂ ಪರಿಣಿತರಾದವರು. ಎಲ್ಲ ಕಷ್ಟಗಳನ್ನು ಎದುರಿಸಿ ಭಾರತ ದೇಶದ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ವಿರೋಧಿಲ್ಲ ಅಂತ ಕೂತವರಲ್ಲ. ಆ ಸ್ಥಳೀಯ ಅಧ್ಯಾಪಕರಿಂದ ಓದುವಲ್ಲಿ ಆಸಕ್ತಿ ಹೊಂದಿ, ಗುರುಗಳೇ ನನಗೆ ಶಿಕ್ಷಣವನ್ನು ಕೊಡಿ, ಗುರುಗಳಿಂದ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ವಿದ್ಯಾರ್ಥಿಯಾಗಿ ನಮ್ಮ ಕಿತ್ತೂರು ಸಂಸ್ಥಾನದ ಗೌರವದ ಬಗ್ಗೆ ಬಲವಾದ ಭಾವನೆಗಳನ್ನು ಬಾಲ್ಯದಿಂದ ಬೆಳೆಸಿಕೊಂಡವರು. ಅವರ ಚಿಕ್ಕ ವಯಸ್ಸಿನ ಬಾಲ್ಯದ ಜೀವನ ಬೆಳವಣಿಗೆ ರಾಯಣ್ಣವರು ಸಣ್ಣ ಮಕ್ಕಳ ವಯಸ್ಸಿನಿಂದಲೇ ಧೈರ್ಯವಂತಿಕೆ, ಕೌಶಲ್ಯ, ತನ್ನ ಜನ್ಮ ಭೂಮಿಯ ಮೇಲೆ ಬೆಸದ ಪ್ರೀತಿ ಮತ್ತು ಬ್ರಿಟಿಷರ ವಿರುದ್ಧ ತೀವ್ರ ವಿರೋಧದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಸೇನೆಯಲ್ಲಿ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿ ರಾಯಣ್ಣವರ ಶಕ್ತಿಶಾಲಿ ಧೈರ್ಯ, ಛಲ, ನಾಯಕತ್ವ ಮತ್ತು ಸಂಗೊಳ್ಳಿ ರಾಯಣ್ಣ ಯುವಕನಾಗಿದ್ದಾಗಲೇ ಸೇನೆಯ ಮುಖ್ಯಸ್ಥರಾದರು. ಮೊದಲನೇ ಹಂತದಲ್ಲಿ ಕಿತ್ತೂರು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸಲು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದಾಗ ರಾಯಣ್ಣವರು ಆ ಹೋರಾಟದಲ್ಲಿ ಅತ್ಯಂತ ಶೂರತೆಯಿಂದ ಭಾಗವಹಿಸಿದರು. ಆದರೆ ಈ ಹೋರಾಟ ವಿಫಲವಾಯಿತು. ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸಲಾಯಿತು. 1824ರಲ್ಲಿ ಬ್ರಿಟಿಷರು ಮೊದಲನೇ ಯುದ್ಧ ಗೆಲುವನ್ನು ಸಾಧಿಸಿದರು. ಎರಡನೇ ಯುದ್ಧ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಧನದ ಬಳಿಕ ರಾಯಣ್ಣ ನಾನೇನು ಶಾಶ್ವತವಾಗಿ ಉಳಿಯುತ್ತೇನೆ ಎಂದು ನಿರ್ಧರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲೇಬೇಕೆಂದು ನಿರ್ಧರಿಸಿದರು. ಬ್ರಿಟಿಷರು ಅರಣ್ಯಗಳ ಆಶ್ರಯವಾಗಿ ತೆಗೆದುಕೊಂಡು ಗೆರಿಲ್ಲಾ ಯುದ್ಧ ನಡೆಸತೊಡಗಿದರು. ಹಲವಾರು ಬಾರಿ ಅವರ ಕಚೇರಿಗಳು ನಾಶಪಡಿಸಿದರೂ ಸಹ ರಾಯಣ್ಣ ಸಿಗಲೇ ಇಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಾರಿ ಹಣವನ್ನು ಕಸಿದುಕೊಂಡು ನಮ್ಮ ಬಡವರ ರೈತರಿಗೆ ಹಣವನ್ನು ಹಂಚಿದರು. ಬ್ರಿಟಿಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಚಟುವಟಿಕೆಗಳು ಬ್ರಿಟಿಷರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿತು. ಬೇಟೆಗಾರರ ಮಾಧ್ಯಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ಬ್ರಿಟಿಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನು ಬಂಧಿಸಲಾಯಿತು. ಬ್ರಿಟಿಷರು ತಕ್ಷಣ ಶಿಕ್ಷೆಯನ್ನು ವಿಧಿಸಿದರು.
ಆಲದ ಮರಕ್ಕೆ ಮೋಸದಿಂದ ಬ್ರಿಟಿಷರು ನೇಣು ಹಾಕಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಣವನ್ನು ಬಿಟ್ಟರು. 33ನೇ ವರ್ಷದ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ನಮ್ಮ ಭಾರತ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ಮಾಡಿಕೊಟ್ಟರು. ಚನ್ನಬಸವಣ್ಣ ಇವರ ಸ್ನೇಹಿತ ಅಂತಿಮ ಸಂಸ್ಕಾರಕ್ಕೆ ಪಾಲ್ಗೊಂಡು ಇವರ ಸಮಾಧಿಯ ಮೇಲೆ ಆಲದ ಚಿಕ್ಕ ಸಸಿಯನ್ನು ತನ್ನ ಗೆಳೆಯನಿಗೆ ಅಂತಿಮ ನಮನವನ್ನು ಸಲ್ಲಿಸಿದನು. ಇದಾದ ತಕ್ಷಣವೇ ಅದು ನೆಟ್ಟ ಆಲದ ಸಸಿಯು ಇವತ್ತು ಹೆಮ್ಮರವಾಗಿ ಬೆಳೆದು ನಮ್ಮ ರಾಷ್ಟ್ರೀಯ ವೃಕ್ಷವಾಗಿ ದೇಶಾಭಿಮಾನಿಗಳಿಗೆ ಸದಾ ಸ್ಫೂರ್ತಿಯಾಗಲಿ ಅಂತ ಬೃಹತ್ಕಾರವಾಗಿ ಬೆಳೆದು ಇಂದು ಪೂಜ್ಯ ಭಾವನೆಗಳಿಂದ ನೀಡುವ ಪುಣ್ಯ ಸ್ಥಳವಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ದೇಶಪ್ರೇಮ ಯುವ ಜನತೆಯರಿಗೆ ಸ್ಫೂರ್ತಿಯಾಗಲಿ ಅಂತ ನಿಮಗೆ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ. ಮಾತನಾಡುವಲ್ಲಿ ಏನಾದರೂ ತಪ್ಪಾಗಿದ್ದರೆ ಯಾವತ್ತೂ ಕ್ಷಮೆ ಇರಲಿ. ನಮಸ್ಕಾರ. ಇನ್ನಷ್ಟು ಹೆಚ್ಚಿನ ವಿಡಿಯೋ ನಿಮಗೆ ಬೇಕಾದಲ್ಲಿ ಇನ್ನಷ್ಟು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಮೈ ಹಿಸ್ಟರಿ ಸಾಗರ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.